ಕೃತಜ್ಞತೆಯನ್ನು ತಾವು ಕೂಡ ಸಲ್ಲಿಸ್ತಾ ಇದ್ರೆ ಅವರು ಕೂಡ ತುಂಬಾ ಆಶೀರ್ವಾದ ಮಾಡ್ತಿದ್ದಾರೆ ತಮಗೆ. ರೀತಿ ಆಚರಣೆ ಮಾಡಿ ತಾವು ಬಂದಿರೋ ಹಬ್ಬದ ರೀತಿ ಆಚರಣೆ ಮಾಡಿ ತಾವು ಬಂದಿರುವಂಥದ್ದು ಮನೆ ಮಗನಿಗೆ. ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರೋಕ್ಕಾಗಲ್ಲ. ಬೆಂಗಳೂರು ಬಂದರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡಿಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ಬಂದಿದ್ದೆ. ಇನ್ನೂ ಒಂದು ಹೋಬಳಿ ಟೌನ್ ಇದೆ, ಕಸ್ಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗೂ ಅಂತೇಳಿ ಮಾಡಿ ತೋರಿಸಿದ್ದೀರಿ. ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ನಾನು ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ ಎಲ್ಲ ವರ್ಗದ ಜನ ಅದಕ್ಕೆ ಆಶೀರ್ವದಿಸಿ ವಿಧಾನಸಭೆಗೆ ಸತತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಋಣ ತೀರಿಸಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀವಿ. ಭರವಸೆಗಳನ್ನು ಕೂಡ ಕೊಟ್ಟರೆ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರಿ 28ಕ್ಕೆ. ಅದಿನ್ನ ಬೇಕಾದಷ್ಟಿದೆ ಮಾತಾಡೋಣ. ಸರ್ ಆಮೇಲೆ ಇನ್ನೊಂದು ಸರ್ ಕುತೂಹಲಕಾರಿ ಪ್ರಶ್ನೆ ಸರ್, ತಮಗೆ ಗಡ್ಡ ಕೊಟ್ಟವ್ರ ಬಗ್ಗೆ ಮಾತಾಡ್ತಾ ಇದ್ರು ಸರ್. ನೀವು ಈ ಗಡ್ಡನ ಬೇರೆಯವ್ರು ಕೊಡ್ತೀರಾ ಸರ್? ಯಾಕಂದ್ರೆ